ಶಿಸ್ತಿರಬೇಕು, ಸಮಯ ಪ್ರಜ್ಞೆ ಇರಬೇಕು. ಅವ್ರು ಏನು ಹೇಳ್ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ವಿದ್ಯೆ ಕಲಿಯಕ್ಕೆ ಆಗಲಿಲ್ಲಪ್ಪ, ನನ್ನ ಹತ್ರ ವಿದ್ಯೆ ಬರಲಿಲ್ಲ. ವಿದ್ಯೆ ಎಲ್ಲರಿಗೂ ಲಕ್ಷ್ಮೀ ಸರಸ್ವತಿ ಇವರೆಲ್ಲ ನಿಮ್ಮ ನಿರಂತರವಾದ ಹೋರಾಟದಿಂದ, ನೀವು ಮಾಡುವ ಡೆಡಿಕೇಶನ್ ಇಂದ ನಿಮಗೆ ವಿದ್ಯೆ ಹತ್ತದು. ಸುಮ್ಮನೆ ಹೋಗಿ ಪುಸ್ತಕ ಹಿಂಗೆ ತೆಗೆದಿಟ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ಯಾ ಮಗನೇ ಅಂದ್ರೆ ಪುಸ್ತಕ ಓದ್ತಾ ಇದ್ದೀನಿ ಅಂತಂದ್ರೆ ಏನ್ ಓದ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಪುಸ್ತಕದ ಒಳಗಡೆ ಏನ್ ಸಬ್ಜೆಕ್ಟ್ ಇದೆ, ಅದರಲ್ಲಿ ಏನ್ ಮಾರ್ಕಿಂಗ್ ಇದೆ, ಏನ್ ಮಾರ್ಕ್ ಮಾಡಿದ್ದಾರೆ, ಅದನ್ನ ಎಷ್ಟು ಓದಬೇಕು ಅಷ್ಟನ್ನ ತಿಳಿದು ಓದಿದ್ರೆ ನಿಮಗೆ ಏನು ಓದ್ತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಬುಕ್, ರೈಟ್ ಹ್ಯಾಂಡ್ ಸೈಡ್ ಪೆನ್ ಅಂಡ್ ಪೇಪರ್. ಮಕ್ಕಳೇ, ಇಲ್ಲಿ ನಮಗೆ ಇವತ್ತಿನ ಕಾರ್ಯಕ್ರಮ ಒಂದೇ ದಿನ 2 ಶಾಲೆ 1 ಕಾರ್ಯಕ್ರಮ. ನಾವು ಇಲ್ಲಿ ಯಾಕೆ ಈ ಒಂದು ಸ್ಥಳವನ್ನ ಯೋಚನೆ ಮಾಡಿದ್ವಿ ಅಂತಂದ್ರೆ 8, 9, 10 ಸಮಾಜಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಮಕ್ಕಳುಗಳು ನೀವು ಇರೋದ್ರಿಂದ ಕಾರ್ಗಿಲ್ ಬಗ್ಗೆ ಮಾತಾಡಿದ್ರು, ದೇಶಾಭಿಮಾನದ ಬಗ್ಗೆ ಮಾತಾಡಿದ್ರು. ನಾನೊಂದು 4 ಅವಕಾಶ ಅವರಿಗೆಲ್ಲ ಹೊರಗಡೆ ಹೋಗ್ಬೇಕು, ಇವರೆಲ್ಲ ಹೋಗ್ಬೇಕು, ನೀವು ನಿಮ್ಮ ಮನೆಗೆ ಹೋಗ್ಬೇಕು. ಇನ್ಯಾರೋ ಒಬ್ರು ಸ್ಪೀಕರ್ನ ನಮ್ಮ HM ಸರ್ ಮಕ್ಕಳಿಗೋಸ್ಕರ ಮೋಟಿವೇಟ್ ಮಾಡೋದಕ್ಕೆ ಯಾರೋ ಒಬ್ರು ಹೊರಗಡೆಯಿಂದ ಕರೆಸಿದ್ದಾರೆ. ನೀವು ಓದಬೇಕು, ಪುಸ್ತಕ ಮುಚ್ಚಬೇಕು, ಏನನ್ನ ಓದಿದ್ದೀರಾ ಅದನ್ನ ಬರೀಬೇಕು. ಏನನ್ನ ಎಷ್ಟು ಓದೋ ಕೆಪಾಸಿಟಿ ಇದೆ ಓದಬೇಕು, ಬುಕ್ ಮುಚ್ಚಬೇಕು, ಮತ್ತೆ ಬರೀಬೇಕು. ನಿಮ್ಮನ್ನ ನೀವೇ ತಿಳ್ಕೋಬೇಕು, ನಿಮ್ಮನ್ನ ಯಾರು ತಿದ್ದಕ್ಕಾಗಲ್ಲ. ಒಂದು ಓದಿ ಆಗ್ಲಿಲ್ವಾ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದ ಜೀವನ, ಒಂದ್ಸಲ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಹಾಸ್ಪಿಟ್ಲ್ ಏನ್ ಮಾಡುತ್ತೆ, ಏನಾಗಿದೆ ನಮ್ಮ ಪರಿಸ್ಥಿತಿ. ಇವತ್ತಿನ ಜನ ಎಷ್ಟು ಕೋಟಿ ಗಟ್ಟಲೆ ದುಡ್ಡು ಸಂಪಾದನೆ ಮಾಡಿದ್ರು, ಆರೋಗ್ಯ ಇಲ್ಲದೆ ಇದ್ರೆ ಮುಗಿದೋಯ್ತು, ಅವನ ಲೈಫ್ ಹೋಯ್ತು ಅಂತ. ಅದಕ್ಕೆ ಉದಾಹರಣೆಗಳು ನಿಮ್ಮ ಕಣ್ಣು ಮುಂದ್ಗಡೆ ಪಿಕ್ಚರ್ ವೈಸ್ 100 ಜನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ತಾರೆ. ಎಲ್ಲಿ ಕಿತ್ಕೋಬೇಕು, ನಾವು ಎಲ್ಲಿ ಎಚ್ಚೆತ್ಕೋಬೇಕು, ನಾವು ಯಾವ ರೀತಿ ನಡಿಬೇಕು. ಯಾರೋ ಒಬ್ಬ ಏನೋ ಒಂದು ಉಡಾಫೆಯಿಂದ ವ್ಯವಹಾರ ಮಾತಾಡ್ತಾ ಇದ್ದಾನೆ, ಅವನು ದೊಡ್ಡ ಮನುಷ್ಯ ಅಂತ ಅನ್ಕೋಬೇಡಿ. ಅವನ ಹತ್ರ ನಾಲೆಡ್ಜ್ ಇಲ್ದಲೆ ಅವನು ಆ ರೀತಿ ಆಗಿರ್ತಾನೆ. ಹಾಗಾಗಿ ನೀವು ಏನು ಓದಿದಿರ ಇಲ್ಲಿ ತನಕ, SSLC ತನಕ ಓದಿದಿರ, ಮುಂದೆ SSLC ಪಾಸ್ ಆಗಿ ಉನ್ನತ ಸ್ಥಾನಗಳಿಗೆ ಹೋಗ್ತೀರಾ. ಈ ಶಾಲೆನ ಮರಿಬೇಡಿ, ನಿಮ್ಮ ಟೀಚರ್ಸ್ಗಳನ್ನ ಮರಿಬೇಡಿ. ಇನ್ನೊಂದು ದಿನ ಇದೇ ಸ್ಥಳದಲ್ಲಿ, ಇದೇ ಜಾಗದಲ್ಲಿ ನೀವು ಬಂದು ಕೂತು ಸಮಾಜವನ್ನು ಉದ್ದೇಶಿಸಿ ಮಾತಾಡುವಂಥ ಸನ್ನಿವೇಶ ನಿಮಗೂ ಸಿಗುತ್ತೆ. ಆದರೆ ಚೆನ್ನಾಗಿ ಓದಬೇಕು. ಮಾತಾಡೋದಕ್ಕೆ ಇನ್ನೊಂದಿನ ಮಾತಾಡೋಣ. ಇವತ್ತು ಅದಕ್ಕೆ ಅಂತಾನೆ ಒಂದು ಕ್ಲಾಸನ್ನು ತಗೋಣ. ನಮಗೆ ಅವಕಾಶ ಇದೆ, ನಾವೇ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದರೆ ಇನ್ನೂ ನಿಮ್ಮನ್ನ ಒಂದು 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 ಯೋಚನೆಯ ಲೆವೆಲ್ಗೆ ನಿಮ್ಮನ್ನು ತಗೊಂಡೋಗ್ಬೋದು ಅಂತ ಹೇಳ್ತಾ, ಈ ಒಂದು ಗಣರಾಜ್ಯೋತ್ಸವ ದಿನ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. बोलो भारत माता की जय, बोलो भारत माता की जय, बोलो भारत माता की जय. ನಿಮ್ಮ ವಾಯ್ಸು ಹೇಗಿರ್ಬೇಕು ಅಂತ ಹೇಳ್ತೀನಿ ಕೇಳಿ. ಒಬ್ಬರಿಗೆ ನೋಡಿ, ಒಬ್ಬರಿಗೆ ಯಾರಿಗೂ ನಿದ್ದೆ ಬರ್ತಾರೆ. ನಾನು ಮಕ್ಕಳು ರಾತ್ರಿ ನಿದ್ದೆ ಮಾಡಿಲ್ಲ. ಓದೋದು ತುಂಬ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಕೆಲಸ ಜಾಸ್ತಿ ಇರ್ಬೋದು ಕಾಣಿಸುತ್ತೆ. ಆಯ್ತಾ, ಆಕ್ಟಿವೇಟ್ ಆಗಿರ್ಬೇಕು, ಕೂತಿರ್ಬೇಕು. ನೋಡಿ, ಇನ್ನೊಬ್ಬ ಕೂತಿಯಾನೆ, ಎಷ್ಟು ಚೆನ್ನಾಗಿ ಕೂತಿಯಾನೆ ಅಂತಂದ್ರೆ ಈ ತರ ಫೈನ್ ಫಿಟ್ನೆಸ್ ಇರ್ಬೇಕು. ಶಿಸ್ತು ಅಂತಂದ್ರೆ ಏನ್ ಹೇಳಿ, ಒಂದು ಹಿಂಗೆ ಎದೆ ಮುಂದಿರ್ಬೇಕು. ಯಾವತ್ತೂ ಅಷ್ಟೇ ಮುಖನ ನೋಡ್ಬೇಕು. ಪಾಠ ಮಾಡ್ಬೇಕಾದ್ರೆ ಹಿಂಗಂದ್ರೆ ಅದು ಆಲಸ್ಯ, ಹೀಗಂದ್ರೆ ಆಕ್ಟಿವ್ನೆಸ್. ನೀವು ಯಾರನ್ನು ಫೇಸ್ ಮಾಡಬೇಕಾದ್ರೆ, ಹಿಂದೆ 100 ಥರದ ವಾರ್ಗಳು ನಡೆದಿದೆ. ಮಹಾಭಾರತ ಇದೆ, ಪುರಾಣ ಇದೆ, ಇನ್ನೊಂದಿದೆ. ವಾರ್ಗಳ ಬಗ್ಗೆ ಹೇಳಿದ್ದಾರೆ. ಹಿಂದೆ ಈಗ ಮೊನ್ನೆ ಅಮೆರಿಕದಿಂದ ಒಂದು ವೆನಿಜುವೆಲಾನ ಕ್ಯಾಪ್ಚರ್ ಮಾಡಿದ್ರಲ್ಲ, ಆ ಕ್ಯಾಪ್ಚರ್ ಅಲ್ಲಿ ಈಗ ಇವ್ರು ಹೇಳಿದ್ರು 5 ಥರದ ವಾರ ಆಯ್ತು ಅಂತ. 6ನೇ ಒಂದು ವಾರ್ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ಅದು ಯಾರನ್ನೂ ಸಾಯಿಸಲ್ಲ. ಜಸ್ಟ್ ಬಂದು ಫ್ಲೈಟ್ಸ್ ಬಂದು ಬರೀ 15 ಮಿನಿಟ್ಸ್ ಒಂದು ವಾಯ್ಸ್ ಇದನ್ನ ಟ್ರ್ಯಾಕ್ ಮಾಡೋದು. ಜನ ಎಲ್ಲ ಸುಮ್ಮನೆ ಹಂಗೆ ನಿಂತ್ಬಿಡ್ತಾರೆ ಅಷ್ಟೇ, ಯಾರು ಏನು ಮೂವ್ಮೆಂಟ್ ಆಗಲ್ಲ.
ಯಾರಿಗೂ ಮೂಮೆಂಟ್ ಆಗಕ್ಕಾಗಲ್ಲ. ಹೆಚ್ಚಿಗೆ ಅದ್ರದ್ದು ಪ್ರೆಷರ್ ಮಾಡಿದ್ರೆ ಎಲ್ಲ ಅಲ್ಲಲ್ಲಲ್ಲಲ್ಲೇ ಅವ್ರದ್ದು ಬ್ಲೈಂಡ್ನೆಸ್ ಅಂದ್ರೆ ಅವ್ರದ್ದು ಕ್ಯೂಡ್ರ್ ಆಗೋಗ್ತಾರೆ, ಹಾರ್ಟ್ ಬೀಟ್ ಬಿತ್ತೋಗುತ್ತೆ. ವಾರ್ ಅನ್ನೋದು ಫೈಟೇ ಇಲ್ಲ. ಸೈನ್ಸ್ ಅಷ್ಟು ಮಟ್ಟದ ಟೆಕ್ನಾಲಜಿ ಇದೆ ಅಮೇರಿಕನ್ಸ್ ಹತ್ರ, ರಷ್ಯನ್ಸ್ ಹತ್ರ. ಇವೆಲ್ಲ ತುಂಬಾ ಫಾರ್ವರ್ಡ್ ಕಂಟ್ರೀಸ್ಗಳು ಹತ್ರ ಅವ್ರ ವಾರ್ ಬಗ್ಗೆ ನಾವು ಅನ್ಬಿಲೀವಬಲ್ ಇದಿದೆ. ಹಾಗಾಗಿ ದಯವಿಟ್ಟು ಈ ಮಕ್ಕಳು ಒಳ್ಳೆ ಪ್ರಜೆಗಳಾಗಿ ಅಂತ ಹೇಳ್ತಾ ನನ್ನ ಮಾತನ್ನು